ನಮಸ್ಕಾರ ಸ್ನೇಹಿತರೆ. ದೇವರಿಗೆ ಪ್ರತಿನಿತ್ಯ ದೀಪವನ್ನು ಹಚ್ಚುವಾಗ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕೋದ್ರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚುವಾಗ ಪ್ರತಿನಿತ್ಯ 2 ಲವಂಗವನ್ನು ಅದರಲ್ಲಿ ಹಾಕೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಂತರ ನೀವು ಲವಂಗ ಹಾಕಿದ ದೀಪವನ್ನು ದೇವರ ಮುಂದೆ ಹಚ್ಚಿಡಬೇಕು. ದೀಪವು ಚೆನ್ನಾಗಿ ಉರಿದು ತಾನಾಗಿಯೇ ತಾನು ಆರಿದ ನಂತರ ದೀಪದಲ್ಲಿದ್ದ ಲವಂಗವನ್ನು ತೆಂಗಿನ ಮರದ ಕೆಳಗೆ ಹಾಕಬೇಕು. ಒಂದು ವೇಳೆ ನಿಮಗೆ ತೆಂಗಿನ ಮರ ಇಲ್ಲ ಅನ್ನೋದಾದರೆ ಅಂತಹ ಸಂದರ್ಭದಲ್ಲಿ ಆ ಲವಂಗವನ್ನು ಯಾವುದಾದರೂ ಹೂವಿನ ಗಿಡದ ಕೆಳಗೆ ಹಾಕಬೇಕು. ಆದರೆ ಇಲ್ಲಿ ನೀವು ಗಮನದಲ್ಲಿಟ್ಕೊಳ್ಬೇಕಾದ ಒಂದು ಪ್ರಮುಖ ವಿಷಯ ಏನಪ್ಪ ಅಂದರೆ, ಲವಂಗವನ್ನು ಶುದ್ಧವಾದ ಮರದ ಕೆಳಗೆ ಮಾತ್ರ ಹಾಕಬೇಕು. ಲವಂಗ ಹಾಕಿದ ಮರದ ಬಳಿ ಅಶುದ್ಧತೆ ಇದ್ದರೆ ನಿಮ್ಮ ಪೂಜೆಯ ಫಲ ನಿಮಗೆ ಸಿಗುವುದಿಲ್ಲ. ಇನ್ನು ಲವಂಗ ಹಾಕಿ ದೀಪ ಬೆಳಗೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಗೊತ್ತಾ? ಲವಂಗದ ದೀಪವನ್ನು ಬೆಳಗೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕ್ಷಣಾರ್ಧದಲ್ಲಿ ನಿವಾರಣೆಯಾಗುತ್ತೆ. ಆರ್ಥಿಕ ಸಂಕಷ್ಟಗಳು ಪರಿಹಾರ ಆಗುತ್ತೆ. ಈ ದೀಪ ಹಣವನ್ನು ಆಕರ್ಷಿಸುತ್ತೆ. ಇನ್ನು ನಿಮ್ಮ ಇಷ್ಟದ ಉದ್ಯೋಗ ಸಹ ಪ್ರಾಪ್ತಿಯಾಗುತ್ತೆ. ಮಾನಸಿಕ ಸುಖ ಶಾಂತಿ ವೃದ್ಧಿಯಾಗುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಸಹ ಹೆಚ್ಚಾಗುತ್ತೆ. ಇನ್ನು ಪತಿ ಪತ್ನಿಯರ ನಡುವಿನ ಸಂಬಂಧ ದೃಢವಾಗುತ್ತೆ. ಇಂದಿನಿಂದಲೇ ನಿಮ್ಮ ಮನೆಯಲ್ಲಿ ಬೆಳಗುವ ದೀಪಕ್ಕೆ ಲವಂಗವನ್ನು ಹಾಕುವುದನ್ನು ಮರಿಬೇಡಿ. ಸಾಕಷ್ಟು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಇದು ಸಹಕಾರಿಯಾಗುತ್ತೆ.